ಹಿಂದೂಗಳ ಸರ್ಕಾರಿ ನೌಕರದಾರ ಇದನ್ನು ಜಬರ್ದಸ್ತಿ ಮಾಡಿ ರಾಜೀನಾಮೆ ತಗೋತಾ ಇದ್ದಾರೆ ಮತಾಂಧರು. ಅಲ್ಲಿಯ ಹಿಂದೂಗಳನ್ನ ದೇವಸ್ಥಾನಗಳನ್ನ ಹೆಂಗೆ ಕೆಡವಲಾಕತ್ತಾರ ಜೀವಂತ ನೀವು ನೋಡ್ಲಾಕತ್ತಿ. ಕಾಶ್ಮೀರ್ನಾಗ ಆದಾಗ ಕಾಶ್ಮೀರ ಫೈಲ್ ನೋಡಿದಂಥ ಅಯೋಗ್ಯ ನನ್ನ ಮಕ್ಕಳು ಕಾಂಗ್ರೆಸ್ ಹೇಳ್ತಿದ್ರು ಇದು ಬೋಗಸ್ ಐತೆ ಅಂತೇಳಿ. ಕೇರಳದಲ್ಲಿ ಲವ್ ಜಿಹಾದದಲ್ಲಿ ಆದಂಥ ಘಟನೆ ಬಗ್ಗೆ ಒಂದು ಸಿನಿಮಾ ಬಂದರೆ ಏನು ಹೇಳ್ತಾ ಇದ್ರು ಇದು ಬೋಗಸ್ ಐತೆ ಅಂತೇಳಿ. ಇವತ್ತು ಬಾಂಗ್ಲಾದಾಗ ಟಿವಿಯೊಳಗೆ ನೋಡಕತ್ತೀರಿಲ್ಲೋ, ವಾಟ್ಸಪ್ನಾಗ ನೋಡಕತ್ತೀರಿಲ್ಲೋ, ಹಂಗೆ ಇವತ್ತು ನಮ್ಮ ದೇಶನಾಗೂ ಬರ್ತದ. ಕೇರಳದಲ್ಲಿ ಹಿಂದೂಗಳ ರಕ್ಷಣೆ ಇಲ್ಲ. ಅಲ್ಲಿ ಅಂತ ಅದು ಹೆಂಗೆ ಕೂತೈತೆ ಅದು ಪಶ್ಚಿಮ ಬಂಗಾಳದಾಗ ದೆವ್ವ, ಅದು ರಾಕ್ಷಸ ಐತೆ, ಅದು ಹೆಂಗಸರು ಅಲ್ಲ, ಅದು ಸುಮ್ಮ ಸಾಬ್ರಾಗಿದ್ರೆ ಭಾಳ ಚಲೋ ಆಗ್ತೈತೆ. ಅಲ್ಲಿ ಹಿಂದೂಗಳ ಪರಿಸ್ಥಿತಿ ಏನದ, ಆತ್ಮಹತ್ಯೆ ಆಗ್ತೈತೆ. ಒಬ್ಬ ಡಾಕ್ಟರ್ದು ವೈದ್ಯಕೀಯ ಕಾಲೇಜಿನಲ್ಲಿ ಹಾಸ್ಪಿಟ್ಲಲ್ಲಿ ಅದಕ್ಕೇನು ಖಬರಿಲ್ಲ. ಹೆಣ್ಣು ಮಗಳ ಅತ್ಯಾಚಾರ ಆಗಿ ಕೊಲೆ ಆದರೂ ಸಹ ಆ ಹೆಣ್ಣಾಗಿಯೂ ಸಹ ಖಬರಿಲ್ಲಾರಂತ ಸ್ವಾರ್ಥ ರಾಜಕಾರಣಿಗಳು ಈ ದೇಶದಲ್ಲಿ ಗಣಪತಿಯ ಮೆರವಣಿಗೆ ಮಾಡಬೇಕಾದ್ರೂ ಈ ನನ್ನ ಕಳಸೊಳಿ ಮಕ್ಕಳಿಗೆ ನಾಗಮಂಗಲದಲ್ಲಿ ಏನಾಗಿದೆ, ಇವರು ಮಸೂತಿ ಮುಂದೆ ಕುಣಿಬಾರ್ದತ್ತ, ಬಾರಿಸಬಾರ್ದತ್ತ. ಹಂಗಾದ್ರೆ ಇಲ್ಲಾಕಂದ್ರೆ ಮಕ್ಕಳೇ ನಮ್ಮ ಕಾಮ ಗಾಂಧಿ ಅವ ನೆಹರು ಗಾಂಧಿ ಕೂಡಿ ಒಂದು ಪಾಕಿಸ್ತಾನ ಮಾಡಿ ಕೊಟ್ಟಾರಲ್ಲ, ಹೋಗ್ರಿ ಅಲ್ಲಿ ಹಂಗಾರ ಕೊಡಿರಿ, ಡ್ಯಾನ್ಸರ್ ಕೊಡ್ರಿ, ನಮಾಜರ್ ಬಿಡ್ರಿ, ಡಬ್ಬರಿ ಬಿಡ್ರಿ. ಈ ದೇಶದಾಗ ನರೇಂದ್ರ ಮೋದಿಯವರು ಇರುತ್ತಾನ, ಯೋಗಿ ಆದಿತ್ಯನಾಥ್ ಇರುತ್ತಾನ, ನೀವು ಬಾಲ ಬಿಚ್ಚಂಗಿಲ್ಲ. ಇರ್ಬೇಕಾದ್ರೆ ಚಂದಗೆ ಇರ್ರಿ. ನಮ್ಗೆ ಹಂಗೆ ಬೇಕು ಹಿಂಗೆ ಬೇಕು, ನಾವು ಮಾಡಿದ್ದೆ ಅದು ಹಿಂದೂಸ್ತಾನ ನಮ್ಮದು. ನಮ್ಮ ಅಪ್ಪಂದು ನಿಮ್ಮ ಅಪ್ಪನೇ ಯಾವಾಗ ಹುಟ್ಟ್ಯಾನ, 1400 ವರ್ಷದಿಂದ ಹುಟ್ಟ್ಯಾನ. ನಮ್ಮ ಧರ್ಮಕ್ಕೆ ಇಷ್ಟೇ ಇಶ್ವಾಗ ಹುಟ್ಟೈತೆ ಯಾರು ಹೇಳಕ್ ಸಾಧ್ಯಲ್ಲ. ಅದಕ್ಕೆ ಸನಾತನ ನಮ್ದೇನ ಇಶ್ವಿ ಐತೇನ್ರಪ್ಪ ಸನಾತನ ಹಿಂದೂ ಧರ್ಮಕ್ಕೆ. ಇಂಥ ದಿವಸ ಮೊಹಮ್ಮದ್ ಪೈಗಂಬರಂಗ ಯೇಸು ಕ್ರಿಸ್ತನಂಗ ಈ ಧರ್ಮ ಸ್ಥಾಪನೆ ಮಾಡಿದ್ರೆ ಯಾರಾದ್ರೂ ಸನಾತನ ಧರ್ಮದಾಗ ಹೇಳೋರು ಯಾರ್ರೆ ಈ ದೇಶನಾಗ ಹುಟ್ಟ್ಯಾರೇನ್ರಿ? ಸನಾತನ ಧರ್ಮಕ್ಕ ವಯಸ್ಸಿಲ್ಲ, ಸ್ಥಾಪಕರಿಲ್ಲ, ಸ್ವತಃ ದೇವರು ಶಿವನೇ ಈ ಒಂದು ಧರ್ಮವನ್ನು ಸನಾತನ ಧರ್ಮವನ್ನು ಸೃಷ್ಟಿ ಮಾಡದಂತ. ಆ ದುರ್ದೈವ ಅಂದ್ರೆ ಇವತ್ತು ನಮ್ಮ ಟ್ಯಾಮಿ ಹಾಕೊಂಡು ಕೆಲವೊಂದು ಲಪಂಗ ಸ್ವಾಮಿಗಳು ಲಿಂಗಾಯತು ಹಿಂದೂಗಳೆಲ್ಲ ತರ ಮತ್ತೆ ಕ್ಯಾಮಿ ಅದು ಕಿಸಿಲಾಕ ಹಾಕೊಂಡಿರಪ್ಪ. ಆಕಳ ಸಗಣಿಲೆ ಗೋಮಾತೆ ಸಗಣಿಯಿಂದ ತಯಾರಾದಂತ ವಿಭೂತಿ ಅದಕ್ಕೆ ಕಿಸಿಲಾಕ ಹತ್ಕೋತೀರಿ. ಹೋಗಿ ಗಡ್ಡ ಬಿಟ್ಟಲ್ಲೇ ನಮಾಜ್ ಮಾಡ್ರಿ ನೀವು. ಒಬ್ಬ ಸ್ವಾಮಿ ಹೇಳ್ತಾನೆ, ಏನ್ ಹೇಳ್ತಾನ, ಲಿಂಗಾಯತರು ಇಸ್ಲಾಂ ಒಂದೇ ಸಮನಾದಂತ ಧರ್ಮ. ಅವರೇ ನಾಚಿಕೆ ಆಗುತ್ತೆ. 10 ನಂಬರ್ ಕಿತ್ತೇನು ಸ್ವಾಮಿನಿ ದನ ಕೊಯ್ ಕಿತ್ತೀಯ ಇವಕ್ಕೆ ಅದಕ್ಕೆ ಕಿಸಿಗೆ ಹತ್ಕೋತೀವಪ್ಪ, ಕಟ್ ಮಾಡ್ಕೋ. ಸ್ವಾಮಿಗಳು ಇವ್ರು ಏನಾಗ್ಯಾರ, ನೀವು ಏನು ಮಾಡಿಬಿಟ್ರಿ ಕೆಲವೊಂದು ಸ್ವಾಮಿಗಳಿಗೆ ಚಲೋ ಮಣೋಕ ಗೋಡಂಬಿ ಅಲ್ಲಿಂದ ಮೀಸಲಿಟ್ಟು ತುಪ್ಪ ಬಿಡ್ತಿತ್ತು. ಮೊದಲು ಆಕಳ ಎಮ್ಮೆ ಇದ್ಕೊಳ್ಳಿ ಏನು ಮಾಡ್ತಿದ್ರು ನಮ್ಮ ಹೆಣ್ಮಕ್ಳು, ಮೊದಲೇನು ಹಿಡ್ತಾರಲ್ಲ ಅದ್ರ ತುಪ್ಪ ಮಾಡಿ ಸ್ವಾಮಿಗಳಿಗೆ ದೇವರಿಗೆ ಕೊಡ್ತಿದ್ರು. ತಿಂದು ಹಿಂಗೆ ಮಾತಾಡಕತ್ತಾರ. ನೀವು ಅಂತ ಸ್ವಾಮಿಗಳು ಕಾಲ್ಮಿದೆ ಬಿಡ್ರಿ, ದಕ್ಷಿಣ ಕೊಡೋದೇ ಬಿಡ್ರಿ, ಹಿಂಗೆ ಆಗ್ತಾವ ಅಲ್ಲಿಂದ. ಅಲ್ಲಿಂದಿಲ್ಲಪ್ಪ ತಪ್ಪಾಯ್ತು, ಸನಾತನ ಧರ್ಮನೇ ನಮ್ಮ ಧರ್ಮ. ಲಿಂಗಾಯತರು ಅದರ ಒಂದು ಭಾಗ. ವೀರಸವರು ಬೇರೆ ಅಲ್ಲ, ಲಿಂಗಾಯತರು ಬೇರೆ ಅಲ್ಲ, ಮರಾಠರು ಬೇರೆ ಅಲ್ಲ, ದಲಿತರು ಬೇರೆ ಅಲ್ಲ. ರಾಹುಲ್ ಗಾಂಧಿ ನೀನು ಹೇಳೋಣ ಅಮೆರಿಕದಾಗ ಮೀಸಲಾತಿನ ತೆಗೆದಾಕ್ತಾನಂತೆ. ಎಲ್ಲ ವಿಚಾರ ಮಾಡ್ರಿ ನೀವು. ಭಾಳ ಕಷ್ಟದಾಗದ ಹಿಂದೂ ಸಮಾಜ. ನಮ್ಮ ಧರ್ಮದಾಗ ಹುಟ್ಟಿದವರೇ ಕೆಲವೊಂದು ಮಂದಿ ಅವ್ರಿಗೆ ಹುಟ್ಟದಂಗೆ ಅದಾರ. ಭಾಳ ಮೇನ್ ಪ್ರಾಬ್ಲಮ್ ಈ ದೇಶದಾಗೇನೋ, ನಮ್ಮ ಸ್ವಾತಂತ್ರ್ಯ ವೀರ ಸಾವರ್ಕರ್ ಹೇಳಿದ್ರು, ನನಗೆ ಮುಸ್ಲಿಮರಿಂದ ಭಯ ಇಲ್ಲ, ನಮಗೇನದಲ್ಲ ನನಗೆ ಭಯ ಇರೋದು ಈ ದೇಶನಾಗ ಹಿಂದೂಗಳಂಗಿರುವಂಥ ನಾಲಾಯಕರಿಂದ ನನಗೆ ಭಾಳ ಭಯ ಐತೆ. ಇವತ್ತು ನೋಡ್ಲಾಕಿರ್ತೀರಿ
ವಕಫ್ ಆಸ್ತಿ ಎಟ್ಟೈತಿ ಈ ದೇಶನಾಗ. ನಾ ವಿಧಾನಸಭಾದಾಗ ಮಾತಾಡಿದೆ, ನಾ ಅದನ್ನ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದೆ. 12 ಲಕ್ಷ ಎಕರೆ ಜಮೀನು ಐತಿ ದೇಶನಾಗ. ನೆಹರು ಮಾಡಿದ ತಪ್ಪುದು. ಅನಾಲಾಯಕ ನೆಹರು ಯಾರು ಈ ದೇಶದಿಂದ ಓಡಿ ಹೋದರಲ್ಲ ಅವರ ಆಸ್ತಿ ಅದನ್ನೆಲ್ಲ ವಕಫ್ ಮಾಡ್ದ. ಮುಂದೆ ಮನಮೋಹನ್ ಸಿಂಗ್ ಬಂದು ಅದಕ್ಕಿಂತ ಖತರ್ನಾಕ್ ಕೆಲಸ ಏನ್ ಮಾಡ್ದಂದ್ರ, ಸಿದ್ದೇಶ್ವರ ಗುಡಿ ವಕಫ್ ಅಂತೇಳಿ ಅವ್ರು ಬರ್ಕೊಂಡ್ರೆ ಮುಗಿದೋಯ್ತು. ನಿಮಗೆ ಕೇಳಾಕ ಕ್ವಶನ್ ಮಾಡ್ಲಾಕ ನಿಮ್ಗೆ ಸುಪ್ರೀಂ ಕೋರ್ಟ್ನಾಗ ಅಧಿಕಾರ ಇಲ್ಲ. ನೀವು ಎಲ್ಲಿ ಹೋಗ್ಬೇಕು, ನೀವು ನ್ಯಾಯ ಬೇಡ್ಲಕ್ಕ ನನ್ನ ಮಕ್ಕಳು ತುಡುಗು ಮಾಡಿರ್ತಾರ, ಯಾರು ಕಳ್ಳದ ಅವ್ರ ಬಳಿ ಕೋರ್ಟಿಗೆ ಹೋಗ್ಬೇಕು. ಇಲ್ಲೇ ಲಕ್ಷ್ಮೀ ತೊರವಿ ಲಕ್ಷ್ಮೀ ಗುಡಿದಾಗ್ಯದ 19 ಎಕರೆ ಆಗೈತಿಲ್ವ? ಹಾ, 8 ಎಕರೆ 6 ಎಕರೆ. ಇಲ್ಲಿ ದರ್ಗಾದಾಗ ಒಂದು ಸಣ್ಣ ಮಸೂದಿ ಐತಿ 170 ಎಕರೆ, 104 ಸರ್ವೆ ನಂಬರ್ ಇರ್ತದ್ದು 70 ಎಕರೆ. ಇದು ಪೊಲೀಸ್ ಹೆಡ್ ಕ್ವಾರ್ಟರ್ ವಕಫ್. ಅಲ್ಲಿ ಒಬ್ಬ ಏನೋ ಹಿಂದಕ್ಕೆ 4 ಮಗ ಔರಂಗಜೇಬ್ ಏನೋ ನಮಾಜ್ ಮಾಡಂತ. ಅದಕ್ಕೆ ಯಾವ್ದು ತರೋದಕ್ಕ ಹಾ ಇಲ್ಲಿ ನೀರಿಟ್ಟು ಹಾಕಿದಕ್ಕ ಆಲಮಗಿರಿ ಮಸೀದಿ. ಆಲಮಗಿರಿ ಅಂದ್ರೆ ಏನು ಗೊತ್ತೈತೆ ಬಿಜಾಪುರದವ್ರಿಗೆ? ಆಲಮಗಿರಿ ಬಾದಶಾ ಹಾಕಿದ್ರು. ನಾನು 4 ನನ್ನ ಮಗ ಯಾರು ಔರಂಗಜೇಬ್ ಮಗ. ಅದಕ್ಕೆ ಆ ಮಸೀದಿ ಅದಕ್ಕೆ ಪೊಲೀಸ್ ಹೆಡ್ ಕ್ವಾರ್ಟರ್ನಾಗ ಐತಿ. ಈಗ ಅದನ್ನ ನಾವು ತೆಗಿಬೇಕು. ತೆಗೆದು ಮೇನ್ ಒಳ್ಳೆ ರೋಡ್ ಮಾಡಬೇಕಾದ್ರೆ ಹೈಕೋರ್ಟಿಗೆ ಹೋಗಲಿ ಅಟ್ಲೀಸ್ಟ್ ಎಲ್ಲಿ ಹೋಗ್ತಾರೆ ಹೋಗಲಿ. ವಕಫ್ ತೆಗೆದ ಮ್ಯಾಗ ಎಲ್ಲ ಯಾವ್ಯಾವ ಕಸಕೊಂಡು ಮೇನ್ ರೋಡು ಮಾಡ್ತೀವಿ, ಒಳ್ಳೆ ದೇವಸ್ಥಾನ ಕಟ್ತೀವಿ. ಇದು ಬರೋಬ್ಬರಿ ಎಲ್ಲಿ ಇಡ್ಬೇಕು ಅಲ್ಲಿ ಇಡ್ತೀವಿ. ನೀವು ಮಾತ್ರ ಒಕ್ಕಟ್ಟಿರ್ಬೇಕಿರ್ಬೇಕು. ನಾ ಲಿಂಗಾಯತರವ, ನಾ ಮರಾಠ, ನಾ ರಜಪೂತ, ನಾ ದಲಿತ ಅಂದ್ರೆ ಪಾಕಿಸ್ತಾನದಾಗ ಏನು ದಲಿತರು ಉಳಿದಾರೇನ್ರಿ? ಕಲಾಸಾಗಿ ಹೋಗ್ಬಿಟ್ಟಾರ. ದಲಿತರು ಉಳಿದಲ್ಲ, ಹಿಂದೂಗಳು ಉಳಿದಲ್ಲ. ಇನ್ನೂ ನಾವು ಜಾತಿಯಿಂದ ಹೊರಗೆ ಬಂದಿಲ್ಲ. ಯಾವ ಮುಖ್ಯಮಂತ್ರಿ ಆಗ್ತಾನೆ ಮೊದಲು ಯಾವ ಜಾತಿ ಅವ? ಎಂಥವ್ ಮುಖ್ಯಮಂತ್ರಿ ಬೇಕು? ಗಣಪತಿಗೆ ವಿದೌಟ್ ಪರ್ಮಿಷನ್ ಪೊಲೀಸೇ ಬಂದೇ ಪರ್ಮಿಷನ್ ಕೊಟ್ಟು ಹೋಗ್ಬೇಕು. ಯಾವುದೇ ಮಸೂತಿದಿಂದ ಒಂದೇ ಕಾಲು ಬಿತ್ತಂದ್ರ ಅದು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಇತ್ತಂದ್ರ ಬಾಬಾ ಬುಲ್ಡೋಸರ್ ಕೊಡವ ಇರಬೇಕು ಅಂತ ಮುಖ್ಯಮಂತ್ರಿ ಬೇಕಿಲ್ಲ. ಈ ರಾಜ್ಯಕ್ಕೂ ಅಂತವನೇ ಬೇಕಾಗ್ಯದ. ಇದು ಬಹಳ ದಿವಸ ಹೋಗುವುದಿಲ್ಲ. ಇದು ನಮ್ಮ ಕೈಯಾಗ ಕೊಡುವುದೇ ಕರ್ನಾಟಕ. ಇವತ್ತು ನಾಗಮಂಗಲ ಏನ್ ಮಾಡಿರಲ್ಲ, ನಿಮ್ಮನ್ನು ಒತ್ತ ಹಿಡಿದು ಸ್ವಚ್ಛ ಮಾಡಲಿಲ್ಲ ಅಂದ್ರೆ ನಮ್ಮ ಹೆಸರು ಬಸವಗೌಡ ಕರೀಲೇ. ನಾವು ಮಾತ್ರ ಇದೇ ಕಾನೂನು ದೇಶನಾಗ ಚಂದಾಗಿ ಹಿಂದೂಗಳ ಜೊತೆಗೆ ಚಂದಾಗಿ ಇರ್ತಿದ್ರೆ ಏರ್ಲಿ. ಏನಿಲ್ಲ ಅಂದ್ರ ನೀವು ಮ್ಯಾಗ ಹೋಗ್ಬೇಕು. ಜನ್ನತ್ को जाएंगे नहीं तो पाकिस्तान को जाएंगे. हिंदुस्तान में तुमको जगह नहीं है. इंशाअल्लाह तुमको जगह नहीं है. 2 ಸಲ ಕಂಟಿನ್ಯೂ ಆಚೆ ಬಂದೆ. ಈ ಸಲ ಕಡು ಬೇಕಂತ ಎಲ್ಲೆಲ್ಲಿದ್ರು ರೋಗ ಬಂತು. ಎಲ್ಲ ಡಾಬಾಗಳು ಫುಲ್, ದಾರು ಅಂಗಡಿ ಫುಲ್. ಯಾರ್ಯಾರು ಬೋರ್ ತೋಟ ಮಾಡ್ಕೊಂಡು ಬೋರ್ ಹೊಡ್ಕೊಂಡ್ರು, ಪಂಪ್ಸೆಟ್ ಕೂಡಿಸಿದ್ರು, ಹೊಸ ಕಾರ್ ತಗೊಂಡ್ರು. ಆದ್ರೆ ಮಂದಿ ಮಾತ್ರ ನನಗೆ ಓಟ್ ಹಾಕೋದು. ಈ ಸಲ ಗ್ಯಾರಂಟಿ ಇರ್ತದೆ. ಯಾಕಂದ್ರೆ ಇಲೆಕ್ಷನ್ ಪ್ರಚಾರಕ್ಕೆ ಹೊಟ್ಟೆಯಲ್ಲಿ ಬಿಜಾಪುರದಾಗ ಅವ ಆರ್ಸ್ ಬಂದವ್ರಿಗೆ ಹಿಂಗ ನಾನು ಇಲೆಕ್ಷನ್ ಪೆಟಿಷನ್ ಹಾಕಿದ್ದು ಹೈಕೋರ್ಟ್ನಾಗ 1 ಲಕ್ಷ ರೂಪಾಯಿ ದಂಡ ಹಾಕಿ ಡಿಸ್ಮಿಸ್ ಮಾಡಿಬಿಟ್ಟು ನಾನು ಡೂಪ್ಲಿಕೇಟ್ ಹೋಗಿ ಮಾಡ್ತೀನಿ. ನೀವೇಟು ಮಾಡ್ಸಿದ್ದು ಗುರ್ತಲ್ಲ. 25,000 ಹೋಗಿ ಡೂಪ್ಲಿಕೇಟ್ ಮಾಡಿದ್ದೀರಿ. ನೀವು ಹುಷಾರಿಲ್ಲ. 18 ಆಗೋಕ್ಕಿಂತ ಮೊದಲೇ ನೀವು ವೋಟರ್ಸ್ ಹಾಕಿ. ಬಿಜಾಪುರ ಯಾವಾಗಲೂ ಛತ್ರಪತಿ ಶಿವಾಜಿ ಮಹಾರಾಜ ಭಗವಾನ್ ಹಾಕ್ಬೇಕು. ನೀನು ಯಾರು ಹೇಳಿದ್ರು ಹರೀಶ್ ರೋಡ್ ಇಟ್ಟಿರ್ತೀನಿ ಅಂದಾರ. ನಾವೇ ಹರೀಶ್ ರೋಡ್ ಇಡ್ಲಾಕ ನಾವೇನು ಬಿಡುವುದಿಲ್ಲ. ಔರಂಗಜೇಬ್ ಹೆಸರಲ್ಲಿ ಇಟ್ಟಿದ್ರು ಆಲಮಗಿರಿ ನೋಡುತ್ತೆ. ಅದು ಯಾವುದೋ ಬಸ್ ಸ್ಟ್ಯಾಂಡ್ ಮಗ್ಗಲ್ತಿಲ್ಲ. ಅದನ್ನು ತೆಗೆದು ನಾನು ಭಾರತ ರತ್ನ ಡಾಕ್ಟರ್ APJ ಕಲಾಂ ಮಾರ್ಗ ಮಾಡಿದೆ. ಯಾರು ಈ
ದೇಶದ ಅನ್ನಾದ್ರಿಂದ ನಮ್ಮ ಜೊತೆಗೆ ಇರ್ತಾರೆ, ಅವ್ರು ನಾವು ದೋಸ್ತಿ ಮಾಡ್ತೀವಿ. ಯಾರು ಗದ್ದಾರಿ ಮಾಡ್ತಾರ, ಇನ್ನು ಮ್ಯಾಗ ನಾವು ಸಬಕಾ ಸಾಥ್ ಸಬಕಾ ವಿಕಾಸ್ सबका प्रयास ಇಲ್ಲ, हिंदुओं के साथ हिंदुओं के विकास, देशद्रोहियों को लाभ. ಇದೆಲ್ಲ ಸರ್ಕಾರ ಅವನ್ನ ಹಾಕೋದಿಲ್ಲ, ಕಿತ್ತಿದ್ರು ಸುಮ್ಮನೆ ನಮ್ಮ ಹೇಳ್ತಾರೆ. ಒಂದು ಓಟ್ ಬಿಡಲಿಲ್ಲ. ನಾನು 8 ಎಲೆಕ್ಷನ್ದಾಗ ಉತ್ತರ ಪ್ರದೇಶನಾಗ ಒಂದು ಹಳ್ಳಿ 2322 ಓಟ್ಗಳು 100% ಅವರೇ ಅದಾರ. ನಮ್ಮ ನರೇಂದ್ರ ಮೋದಿ ಅವರು 500 ಮನೆ ಕೊಟ್ಟಾರಲ್ಲಿ. ಅಲ್ಲಿಂದ ಒಂದೇನು 700 ಗ್ಯಾಸ್ ಕೊಟ್ಟರೆ ಎಲ್ಲ ತಗೊಂಡಾರ. 2322 ಓಟ್ನಾಗ BJP ಒಂದು ಓಟ್ ಬಿದ್ದಿಲ್ಲ, ಎಲ್ಲ ಮುಲಾಯಂ ಸಿಂಗ್ ಬಿದ್ದಾವು. ಇದನ್ನ ನೀವು ತಿಳ್ಕೊಂಡ್ಬೇಡ್ರಿ. ಇಲ್ರಿ ಈಗ ಅವ್ರು ಭಾಳ ಚಲೋ ಅದಾರ. ನಮ್ಮ ಅಣ್ತಂಬರಂಗಲ್ಲ, ಎಂದೆಂದು ಅಣ್ತಂಬರ ಆಗೋದಿಲ್ಲ. ನೀವು ಅಣ್ತಂಬರಾಗ್ರಿ ಎಲ್ಲರೂ, ಅವ್ರು ಎಂದು ನಿಮ್ಮ ಅಣ್ತಂಬರ ಆಗೋದಿಲ್ಲ. 50% ಆಗುತ್ತಾನೆ. ಹಮ್ ತುಮ್ ಭಯ್ಯ ಭಯ್ಯಾತ 50% ದಾಟದ ನಿಮ್ಮನ್ನು ಮೊದಲು ನಿಮ್ಮನ್ನೇ ಹೊಡೆಯವರು. ಅದಕ್ಕೆ ಬಂಧುಗಳೇ, ಇವತ್ತು ಗಣೇಶನ ಸಂದೇಶ ಏನಪ್ಪ ಅಂದ್ರೆ, ಇನ್ನು ಮುಂದಿನ ದಿವಸನಾಗ ಹಿಂದೂಗಳು ದೇವ್ರ ಪೂಜಾ ಸಾಮಾನು ತಗೋದು ಎಲ್ಲಿ ತಗೋಬೇಕು? ಹಿಂದೂಗಳ ಅಂಗಡಿಯಾಗ ತಗೋಬೇಕು. ಹಾರ ಎಲ್ಲಿ ತಗೋಬೇಕು? ಯೂಸ್ ಹಾರ ಸಿಗಲ್ಲಕ್ಕ. ನಮ್ಮ ಕಡೆ ಹೆಣ್ಮಕ್ಳು ಕೂತಿರ್ತಾರೆ. ಈಗ ಹೆಂಗೆ ಕಾಯಿಪಲ್ಲೆ ಬಜಾರ್ ಮಾಡಿರಲ್ಲ ಬಿಜಾಪುರ್ನಾಗ, ಒಂದು 30 ಕಡೆ ಕಾಯಿಪಲ್ಲೆ ಮಾರ್ಕೆಟ್ ಮಾಡಿರ್ಬೇಕು. ಬಿಜಾಪುರ್ನಾಗ ಈಗ ಹೇಗೆ ಬರೋಬ್ಬರಿ ಮೆತ್ತಗದಾರ. ಯಾಕಂದ್ರೆ ಗೊತ್ತಾನ, ಯಾಕೋ ನಾವೆಲ್ಲ ಗಟ್ಟಿ ಇದೀವಿ ಅಂತ ಹೇಳಿ ಇಲ್ಲಿ ಬಿಜಾಪುರ್ನಾಗ ಒಂದಿಟ್ಟು ಅಡ್ಡಾಡ್ತಿರ್ತಾವ. ಆ ಕಡೆ ರಾತ್ರಿ ಅಡ್ಡಾಡೆಲ್ಲ ಹೋಗ್ತಾನೆ, ಬಿಟ್ಬಿಡ್ರಿ. ಅವ್ರು ರಾತ್ರಿ ಎಲ್ಲ ಹೇಳ್ತಾವೆ. ನಿಮ್ಗೆ ನಮಗೆಲ್ಲ ವಾಟ್ಸಪ್ನಾಗ ಬರ್ತಾವೆ ಫೋಟೋ. ಗೌಡ್ರ ಇವತ್ತು ಇಲ್ಲ ಅದ ನೋಡ್ರಿ, ಇವ್ರು ನೋಡ ಕೂತಾನೆ ನೋಡ್ರಿ, ಎಲ್ಲನೂ ಬರ್ತದ. ಅದಕ್ಕೆ ಯಾರು ಸ್ವಚ್ಛ ಜಳಕ ಮಾಡಿ ಕುಂಕುಮ ಇವತ್ತು ಎತ್ಕೊಂಡು ಹಾರ ಮಾರ್ತಿರ್ತಾರೆ, ಅಂಥಲ್ಲೇ ಹಾರ ತಗೋರಿ. ಚಾವ ಮಾರಿಯಲ್ಲಿ ಕೂತು ರಾತ್ರಿ 10 ನಂಬರ್ ತಿಂದು ಹಾರ ಕಟ್ಟಿರ್ತಾರ, ಅಲ್ಲಿ ಹಾರ ತಗೋಬೇಡ್ರಿ. ಜನ ತಿಂದಿರ್ತಾರ, ಮುಂಜಾನೆ ಹಾರ ಕಟ್ತಿರ್ತಾರೆ. ನೀವು ಹೋಗಿ ಭಯ್ಯ ಹಾರದ ನಿಮಗೆ ಮಾನ ಮರ್ಯಾದೆ ಐತಿಲ್ಲ, ಇನ್ಮ್ಯಾಗ ಹೋಗ್ಬಾರ್ದು. ಇವತ್ತು ಹಚ್ಕೊಂಡವರು, ಕುಂಕುಮ ಹಚ್ಕೊಂಡವರು, ಇಲ್ಲಿ ತೂತಿದ್ದವರು, ಅದನ್ನೆಲ್ಲ ನೋಡಿ ನೀ ಹಿಂದೂ ಕೇಳಿ ಜೈ ಶ್ರೀರಾಮ್ ಅಂದ್ರೆ ಮಗ ಹೋಗ್ತಾರೆ. ಅವ್ರು ಜೈ ಶ್ರೀರಾಮ್ ಅಂತ ಕೊಡ್ರಿ. ಕಂಚಿ ಸ್ವಲ್ಪ ಹಾರಲ್ಲ, 30 ರೂಪಾಯಿ ಕೊಡ, 5 ರೂಪಾಯಿ 10 ರೂಪಾಯಿ. ಈಗೇನು ಯಾರಿಗೂ ಬಿಜಾಪುರವ್ರಿಗೆ 5 10 ಏನು ತಿಮ್ಮತ್ತಿಲ್ಲ. ಎಲ್ಲರೂ ಪರಂಪರ ಗುಟ್ಕ ತಿಂತ ಕನಸು ಮಾಡ್ತೀವಿ. ಅದಕ್ಕೆ ಎಲ್ಲೂ ಚೌಕಸಿ ಮಾಡಬಾರ್ದು. ಬಡವ್ರು ಕೂತಿದ್ರ ಎಷ್ಟೋ ವಯಸ್ಸಾದ ಹಳ್ಳಿಯಾನ ಮಂದಿ ಬರ್ತಾರೆ. ಇವತ್ತು ನಮ್ಮ ಕಾಯಿಪಲ್ಲೆ ಮಾರ್ಲಕ್ಕೆ ಬಿಜಾಪುರಕ್ಕೆ ಆ ಹೆಣ್ಮಕ್ಳ ಕಡೆ ತಗೊಂಡು ವಯಸ್ಸಾದ ಮುದುಕಿ ಕೂತಿರ್ತಾರ. ಅವ್ರ ಮಕ್ಕಳು ನೋಡ್ಕೊತಿರ್ಲಿಲ್ಲ. ಅವ್ರ ಆ ಕಾಯಿಪಲ್ಲೆ ಮಾರಿ ಜೀವನ ಮಾಡ್ತಿರ್ತಾರೆ. 1 ರೂಪಾಯಿ 2 ರೂಪಾಯಿ ಹೆಚ್ಚು ಕೊಟ್ರೆ ಪುಣ್ಯ ಹಾಕಿರ್ತೀನಿ. ಪುಣ್ಯ ಆಗಪ್ಪ. ನೀವು ನೋಡ್ರಿ, ನಾ ಎಲ್ಲರೂ ಹೋದ್ರೆ 75 ರೂಪಾಯಿಗೆ 100 ರೂಪಾಯಿ ಕೊಟ್ಟು ಬರ್ತೇನೆ. ನಮ್ಮ ದೇವ್ರು ಕೊಟ್ಟಾನ 25 ರೂಪಾಯಿ ಹೆಚ್ಚು ತಗೋ. ಇದು ಇಲ್ಲ ಹೇಳೋದು ಯಪ್ಪ ಪುಣ್ಯ ಹಾಕ್ಲಪ್ಪ ನಿಮ್ಮ ಮಕ್ಕಳಿಗಪ್ಪ. ಇದು ನಮ್ಮ ಮಂದಿ. ಅವ್ರಿಗೆ ಕೊಟ್ರೆ ಚಿನ್ನಾರ್ಕ 25 ರೂಪಾಯಿ ಜಾಗತ್ತೆ ಮತ್ತು ಚಿನ್ನಾರ್ ಕಲಿಸ್ಬೇಕ್ರೆ ಪುಣ್ಯ ಹಾಕ್ಲಪ್ಪ ನಿಮ್ಮ ಮಕ್ಕಳಿಗೆ. ನಮ್ಮ ಜನಾಂಗ ಹೆಂಗಂದ್ರೆ ನಾಯಿ ಇದ್ದೇವೆ ನಾವು. ಒಂದು ತುಕಡಿ ಹೋಗಿದ್ರೆ ಏನಾಗ್ತದೆ, ನಾಯಿ ಮನೆ ತುಂಬ ಮಕ್ಕಳಾಗಲಿ ಬಟ್ಟು ಮಕ್ಕಳು ಹಾಕೋದು ಕೈ ಹೆಚ್ಚಾಗ್ತಾವ. ನನಗೆ ಒಂದು ತುಕಡಿ ಹೆಚ್ಚು ಸಿಗ್ತದೆ. ಕೆಟ್ಟ ಏನಾಗಿರ್ತದ, ಈ ಮನೆಯ ಮಂದಿ ಕಣ್ಣು ಹೋಗಲಿ, ನಾ ಹಾಲು ಕುಡಿಲಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ಬಂಧುಗಳೇ, ಗಣೇಶನ ಹಬ್ಬಕ್ಕೆ ಇಟ್ಟು ಸೆಕ್ಯೂರಿಟಿ, ಪೊಲೀಸ್ ಪರ್ಮಿಷನ್ನು, ಕರೆಂಟ್ ಪರ್ಮಿಷನ್ನು, DJ ಹಚ್ಚಬೇಡ್ರಿ, ಬಿಟ್ಟೆ ಹಚ್ಚಿರಿ. 5 ದಿವಸಕ್ಕೆ 5 ಸಲ ಶಂಕ ಹೊಡಿತಾರಲ್ಲ, ಅವ್ರಿಗೆ ಯಾವಾಗ ಕಾಯ್ದೆ ಇಲ್ಲ. ನಾ ಬಂದೆ ಅಂದ್ರೆ ಹೇಳ್ತೀನಿ ನೋಡಿ, ಹಿಂದಕ್ಕೆ ಯಾರು ಮೈಕ್ ಇದ್ದಿದ್ದಿಲ್ಲ ಅವಾಗ ಮಾಡ್ತಿದ್ರಲ್ಲ ನಮಾಜ. ಈಗೇನ ನೀವು ಮೈಕ್ ಹಚ್ಚಿದ್ರೆ ದೇವ್ರಿಗೆ ಹೋಗಿ ಕೇಳ್ತಾನ. ಹಂಗ 5 ಸಲ ನಿಮ್ಮ ಇದ್ರಾಗ ಕೆಲಸ ಹಚ್ಕೋರಿ. ಬಿಟ್ಟು ನಮ್ಗೆ ಯಾಕೆ ತೊಂದರೆ ಕೊಡ್ತೇವೆ?
ನಾವು ಹೊಸ ಕಾನೂನೇ ಮಾಡ್ತೀನಿ. 75% ಅಲ್ಲಿ ಹಿಂದೂ ಅದಾರ, ಅಲ್ಲಿ ಮಸೂದಿನ ಕಟ್ಸ್ಕೊಡೋದಿಲ್ಲ, ನೋ ಪರ್ಮಿಷನ್. ಇದೇ ಬೇನಾಗ್ತಿತ್ತಲ್ಲ ಮಂದಿ ನಮ್ಮಲ್ಲಿ. ಇವ ಎಲ್ಲರೇ ಆದಂದ್ರೆ ನಮ್ಮ ಗತಿ ಏನು? ಹುಡುಗ ಪಡಗ ಭ್ರಷ್ಟಾಚಾರ ಬಂದ್ ಕರ್ನಾಟಕವನ್ನ ಹಿಂದೂ ಸಾಮ್ರಾಜ್ಯವನ್ನ ಮಾಡಿ ತೋರಿಸಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ಒಂದು ನಮ್ಗೆ ಆದರ್ಶ ಯಾರು? ಛತ್ರಪತಿ ಶಿವಾಜಿ ಮಹಾರಾಜ್. ಮರಾಠ ರಾಜ್ಯ ಸ್ಥಾಪನೆ ಮಾಡಲಿಲ್ಲ, ಅವ್ರು ಹಿಂದವಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು. ಮಹಾರಾಣಾ ಪ್ರತಾಪ್ ದಕ್ಷಿಣ ಭಾರತ ನಮ್ಗೆ ಗೊತ್ತಿಲ್ಲ, ಉತ್ತರ ಭಾರತದಾಗ ಮಹಾರಾಣಾ ಪ್ರತಾಪ್ ಅಂದ್ರೆ ಇವತ್ತೇನರೇ ಅಕ್ಬರ್ ಬರೇ ಮಹಾರಾಣಾ ಪ್ರತಾಪ್ ಹೆಸರು ಹೇಳೋದ್ರಲ್ಲೇ ಇದು ಅಕ್ಬರ್ ಮಹಾರಾಣಾ ಪ್ರತಾಪ್ ಹೆಸರು ಹೇಳೋದನ್ನೇ ಒಳಗ ಬೈಕೊಂಡು ಬಿಡ್ತಿದಕ್ಕ. ಅಷ್ಟು ಭಯ ಇತ್ತು. ಎಷ್ಟು 7 ಕೂಟ ಮಹಾರಾಣಾ ಪ್ರತಾಪ್ ಕೈಯಾಗಿನ ಖಡ್ಗದ 8 ಕಿಲೋದು 108 ಕಿಲೋ. ಮಹಾರಾಣಾ ಪ್ರತಾಪ್ ವೇಟ್ ಎಷ್ಟಿತ್ತು? 108 ಕಿಲೋ ಇತ್ತು. ಅಂಥದ್ದು ಎಲ್ಲ ಅದರ ಕೇಳಿ ನಾವೆಲ್ಲ ಇವತ್ತು ತುಂಬ ಹಚ್ಕೊಂಡಿವಿ. ದುರ್ದೈವದಿಂದ ದೇಶನಾಗ ಕೆಲವೊಂದು ಮಠಾಧೀಶರು ಜಾತ್ಯಾತೀತರಾಗ್ತಾರೆ. ವಿಶ್ವದ ಅಲ್ಲ ತೇರೋ ನಾಮ ಚಂದ್ರೇನು ಗಾಂಧಿ ಹೇಳಬಾರ್ದು ಹೇಳಿ ನಮ್ಮೆಲ್ಲ ಹಿಂಗೆ ಕಂಡ್ರೆ ಮಾಡಿ ಹೋಗ್ಬಿಟ್ಟ ಮ್ಯಾಗ ನಮ್ಮಲ್ಲಿ ಗಾಂಧಿ ತತ್ವ ನಡೀಲಿಲ್ಲ. ನಮ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ರಕ್ತ, ನಮ್ದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ರಕ್ತ, ನಮ್ದು ಛತ್ರಪತಿ ಶಿವಾಜಿ ಮಹಾರಾಜ ರಕ್ತ, ನಮ್ದು ಸಂಗೊಳ್ಳಿ ರಾಯಣ್ಣನ ರಕ್ತ, ನಮ್ದು ಸಂತ ಕನಕದಾಸರ ರಕ್ತ, ನಮ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ರಕ್ತ, ನಮ್ದು ವೀರರಾಣಿ ಕಿತ್ತೂರು ಚೆನ್ನಮ್ಮನ ರಕ್ತ, ನಮ್ದು ಮಹಾರಾಣಾ ಪ್ರತಾಪ ರಕ್ತ. ಆ ರಕ್ತದ ನೀವೇನರೇ ಇವತ್ತು ಪಾಪ ಹೇಳದ ಮನೆ ರೋಡ್ದಾಗ MLA ಸಿದ್ದರಾಮಯ್ಯನವ್ರಿಗೆಲ್ಲರ ಟಚ್ ಮಾಡೋದು ಮೋದಿಯವ್ರ ಮನೆ ಹೋಗ್ತದೆ. ನಿನಗೇ ನಡಿಲ್ಲ ಹಾಕ್ಬೋದಿಲ್ಲ. ಮೋದಿಯವ್ರ ಮನೆಗೆ ಯಾವಾಗ ಹೋಗೋಕ ಹೋಗೋ ನೋಡೋಣ. ನಾವೇನು ಈ ದೇಶದಾಗ ಹಿಂದೂಗಳಲ್ಲಿ ಸಣ್ಣ ತಿಳ್ಕೊಂಡೆ ಅಲ್ಲವ್ವ. ನಿಮ್ಮ ತಾಕತ್ತಿದ್ರೆ ಮೋದಿ ಮನೆಗೆ ಹೋಗಿ ನೋಡಿ. ನಿಮ್ಮ ನೋಡ ನಿಮ್ಮನ್ನ ಎಲ್ಲೇ ಮುಗಿಸೇ ಬಿಡ್ತೀವಿ. ಹುಡುಗಾಟಿಗೆ ಹಚ್ಚಿರಿ ಈ ದೇಶನಾಗ. ಕೆಲವು ಮಂದಿ ಹೇಳ್ತಾರ ಭಾರತದಲ್ಲಿ ಬಾಂಗ್ಲಾ ಆಗ್ತದೆ. ಕೆಲವು ದಿವಸನಾಗ ಮಕ್ಕಳೇ ಬಾಂಗ್ಲಾ ಮಾಡ್ಲಕ್ ಬಂದ್ರ 800 ಹಳ್ಳದ ಸುತ್ತಲೂ ಎಲ್ಲ ಕಡೆ ಹೊಕ್ಕಬಾರ್ದು. ಹೊಕ್ಕರ ನೀವು ಒಬ್ಬರು ಇಲ್ಲ. ನಾವು ತಯಾರಾಗಿವಿ. ಸಮಯ ಬಂದ್ರೆ ಕತ್ತಿ ಹಿಡಿಲಕ್ಕ ನಾವು ತಯಾರಾಗಬೇಕು. ನಮ್ಮ ಮನೆಯಾಗ ಉಳ್ಳಾಗಡ್ಡಿ ಕಟ್ಟೆ ಚಾಕು ಇಟ್ಟಿಲ್ಲ. ಭಕ್ತು ಅಂದ್ರೆ ನಮ್ಮ ಆತ್ಮರಕ್ಷಣೆಗಾಗಿ ಶಿವಾಜಿ ಮಹಾರಾಜರ ಖಡ್ಗ ನಿಮ್ಗೆ ತಯಾರ ನಾವು ಓದಿ ಮಕ್ಕಳ ನಿಮ್ಮ ಬಗ್ಗೆ ಟಿಪ್ಪು ಸುಲ್ತಾನ್ ಖಡ್ಗ ತಿಲ್ಲಿ ತೋರ್ತಿದ್ರಲ್ಲ ಗಾಂಧಿ ಚೌಕ್ನಾಗ. ಮಕ್ಕಳೇ ನಮ್ಮ ಬಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು, ಮಹಾರಾಣಾ ಪ್ರತಾಪದು, ವೀರಾಣಿ ಕಿತ್ತೂರು ಚೆನ್ನಮ್ಮ ಖಡ್ಗನು ನಮ್ಮಲ್ಲಿ ಅದಾವು. ಜಂಗ್ ಹತ್ತಾವ ಭಾಳ ದಿವಸ ಆಯ್ತು. ನೀವು ಬಂದ್ರೆ ನೀವು ಮ್ಯಾಗ ಎಲ್ಲರೂ ನಿಮ್ಮ ಮನ್ಯಾಗ ತಯಾರಿಟ್ಕೊಂಡು ಇನ್ನು ಮುಂದೆ ಹಂಗೆ ಕಾಲ ಬರ್ತದ. ನೀವು ಉಳಿಬೇಕಾದ್ರೆ ಅನಿವಾರ್ಯವಾಗಿ ನಿಮ್ಮ ರಕ್ಷಣೆಗಾಗಿ ನಾವೇನು ಯಾರು ಹೋಗಿ ಜಗಳ ತೆಗೀದಿಲ್ಲ. ಆದ್ರೆ ನಮ್ಮ ಆತ್ಮರಕ್ಷಣೆಗಾಗಿ ಬೇಕಿಲ್ಲ. ಇನ್ನು ಮ್ಯಾಗ ಬರೀ ಉಳ್ಳಾಗಡ್ಡಿ ಚಾಕು ಮನೆಯಾಗ ಇಡಬೇಡ್ರಿ. ನಮ್ಮ ಮನೆಗೆ ಏನಾರ ಬಂದ್ರೆ ಒಂದರೆ ಒಂದು ಹೊಡೆದ್ರೆ ಹಿಂದೆ ಓಡ್ತಾರೆ ಮಕ್ಕಳು. ಖಬರಾರು ಓಡ್ತಾರೆ. ಇಲ್ಲೇ ನಮ್ಮ ಇದ್ರಾಗ ಇಲೆಕ್ಷನ್ದಾಗ SS ಹೈಸ್ಕೂಲ್ ಮುಂದೆ ಬಂದು ನಿಂತು ದಂಧೆ ಹೊಡೆದು ಹಿಂದೂಗಳು ಓಟ್ ಹಾಕ್ಲಾರ. ಅವಾಗ ಗುರುಗಚ್ಚಿ ನೋಡ್ರಿ ನಾವೆಲ್ಲ ನಿಂತಿದ್ವಿ. ಇಲ್ಲೆಲ್ಲ ಸಂಘ ಸಜ್ಜನ ಅವ್ರದ್ದು ಎಲ್ಲಿವಾಡಿ ಕಾಲ ಚಾಲು ಮಾಡ್ತೀವಿ. ಅಲ್ಲಾರೇ ನಾವು ಹಿಂದೆ ಹೊಡೆದು ಇಲ್ಲಿ ಅದ್ಭುತ ಅದ ನೋಡು. ಎಲ್ಲ ಅವನಿಗೆ ಮಾಡೋ ಭಾರಿ ಹತ್ರ ಕಲ್ತು ನೋಡ್ರ ಹಂಚಬೇಡ್ರು. ಏನೋ ಆಗೋದು ನಿಮ್ಗೆ. ನೀವೇನು ಮಾಡ್ತೀರಿ? ನಮ್ಮ ಹಿಂದೂಗಳು ಚಟ ಮಾನ ಮರ್ಯಾದೆ ಐತೆ. ಶಿವಾಜಿ ಮಹಾರಾಜ ಮರ್ಯಾದೆ ಕಳಿತಾರೆ. ನಾವು ಹುಡುಗಾಗ ಮಾತಾಡ್ತೀವಿ. ಎದ್ರ ನಿಂದ್ರು ನಿಮ್ಮ ಪೊಲೀಸರು ಸಾಥ್ ಕೊಡ್ತಾರೆ. ಅದಕ್ಕೂ ಅದ್ರ ಬಗ್ಗೆ ಅರಿದು ಇದ್ದು ಆಗ್ತಾನೆ. ನೀವೇ ಓಡೋಗೋಣ ಅವ್ರು ಏನು ಮಾಡ್ಬಿಡ್ತೀವಿ. ನಾವು ನಿಮ್ಮ ಮಕ್ಕಳ ಬರೀ ಹಿಂಗೆ ನಾವು ಕಲ್ತ್ಕೊಂಡು ಬಾಗುತ್ತೆ. ನಾವು ಇದು APMC ನಮ್ಮವ್ರು ಬರೀ
ಮುಂದೆ ನೋಡಿ ಎಮ್ಮೆಲೆ ಪಣ್ಣೆ ಗುಳಪಣ್ಣ ಇನ್ನು ಹಿಂಗೆ ನಡೀದಿಲ್ಲ. ಎಲ್ಲರೇ ಇದು ಮೀಟಿಂಗ್ ಮಾಡ್ತಾರೆ ಪೊಲೀಸ್ ಇಲಾಖೆ. ಎಲ್ಲರೂ ಸಹೋದರ ಭಾವನೆಯಿಂದ 8 ಗಂಟೆಗೆ ಬೈಕನ್ನು ಬಂದ ಮಾಡ್ತಾರೆ. ಅವ್ರಿಗೆ ಹೇಳಿದ್ರು ಮಾರ ಅವ್ರಿಗೆ ಯಾಕೆ 5 ಸಲ ಹೋಗ್ಕೊತಾರೆ ಮಾರ ನಿಮ್ಮ ನನಗಾಕಿದ್ದು ಕಾಯ್ದೆ ಕೇಳಬೇಕು ನೋಡಿ. ಇವತ್ತು ಬಿಜಾಪುರ್ನಾಗ ನಾವು ಅವಾಜ್ ಹಾಕಿದ್ದಕ್ಕ ಇಡೀ ಕರ್ನಾಟಕದಾಗ DJ ಅಲ್ವಾ ಆಯ್ತು. ಇಡೀ ರಾಜ್ಯದಿಂದ ನನಗೆ ಫೋನ್ ಬರ್ತಾವು. ಗೌಡ್ರ DJ ಪರ್ಮಿಷನ್ ಕೊಟ್ಟಿಲ್ಲ. ನಾ PSI ಹೇಳ್ತೇನೆ ಯಾಕೆ ಸುಮ್ಮನೆ ಇಲ್ಲ ಸರ್ ಸುಮ್ಮನೆ ಅಂದಿರ್ತೀನಿ ಮುಂದೆ ಹೋಗಿ ಬಳಸ್ರಿ ಸರ್ ಅಂದೇ ಪಾಪ ಅವ್ರಿಗೆ ಅಭಿಮಾನ ಇರ್ತೈತೆ. ಏನು ಮಾಡ್ಬೇಕು? ನೀವೇನು ಮಾಡ್ತೀರಿ? ನಿಮ್ಮ DJ ಮುಂದೆ ಕುಣಿದಿಲ್ಲ ಪಾಪ ಪೊಲೀಸರು ನೀವು ರಕ್ಷಣೆ ಮಾಡಿರ್ತಾರೆ. ಅವ್ರ ಮುಂದೆ ಹೋಗಿದ್ರು ಪೊಲೀಸರ ಮುಂದೆ ಕುಡಿದ್ರೆ ಭಾಳ ಪೌರುಷಕರ ಏನು ಭಾಳ ಗಂಡಸ್ತರ ಅಂತಲ್ಲ. ಕುಣಿಯಾಗ ಕುಡಿರೋ ಗಣಪತಿ ಮುಂದೆ ಕುಡೀರಿ ಅವ ಗಣಪತಿ ಏನು ಹರಕತ್ತೆಲ್ಲ ಮಕ್ಕಳೇ ಆಗ್ತಕ್ಕ ಹಿಂಗೆ ಗಟ್ಟಿಗಳಿರೋ ಅಯೋಗ್ಯ ನನ್ನ ಮಕ್ಕಳೇ ಅಂತ ಹಿಂಗೆ ಹಾಸ್ಕೊಂಡು ಮಾಡ್ತಾರೆ. ನೀವು ಹೋಗೋದು ಪೊಲೀಸ ಬಂದಿರಿ ಅವ್ರು ಪೊಲೀಸರು ಸುಮ್ಮನೆ ನಿಂತಿರ್ತಾರೆ ಪಾಪ. ಏನು ನಮ್ಮದೇ ಇತ್ತು ಭಾಳ ಮಾಡೋಣ ಒಂದು ಹೊಡೆದೋಣ ಗೌಡ್ರಿ ಫೋನ್ ಹಾಕ್ಸಿ ಗೌಡ್ರಿ ಫೋನ್ ಹಾಕ್ಸಿ ಬರೀ ಇದೇ ಮಾಡ್ಬೇಕೇನು ಗೌಡ ತಲುಪಿಲ್ಲೇನು ಗೌಡ ಪರ್ಮಿಷನ್ ಕೊಡ್ಸಿವಪ್ಪ. 50 ರಾಮ ಮಂದಿರ ಮನೆಯಿಂದ ಹಡ ಬಂದ್ ಮಾಡಿದ್ರು. ಅದನ್ನು ಪರ್ಮಿಷನ್ ಕೊಡ್ಸಿದ್ರೆ ಯಾರು? ಬಿಜಾಪುರದ MLA. ನಾ ಟೀಚರಿಗೆ ಹೇಳಿದೆ ವಾಯ್ಸ್ ಬಾಂಡ್ರೆ ಏನು ಹಚ್ಚಿದ್ದು ಗೋಲ್ಡ್ ಹಾಕಿಲ್ಲ. ಗಣಪತಿ 15 ದಿವಸಕ್ಕಾಗಿ ಅವು ನಿಷೇಧಿತ ಹಾಡುಗಳನ್ನು ಹಚ್ಚಬಾರದು, ಮಸೂದೆ ಮುಂದೆ ಕುಣಿಯಬಾರದು. ನಾವು ಅಯೋಧ್ಯೆ ರಾಮ ಮಂದಿರ ಬನಾಯಿಗೆ ಹಚ್ಚುತ್ತೇವೆ, ಮಸೂದಿಗೂ ಮುಂದೆ ಕುಣಿಯುತ್ತೇವೆ, ಜೈ ಶ್ರೀರಾಮ್ ಅನ್ನುತ್ತೇವೆ. ನೀವೇನು ಕಿತ್ಕೋದು ಕಿತ್ಕೋರಿ, ನಾವು ಹಾಡು ಹಾಡ್ತೀವಿ. ಇದು ಹಿಂದೂಸ್ತಾನ ಐತಿ. ನಾವು ಹೇಳ್ತೀವಿ ಹೇಳಿಲ್ಲ ಬಿಜಾಪುರದವ್ರು. ನಮ್ಮ ಪುಣ್ಯದಿಂದ ಇಡೀ ಕರ್ನಾಟಕ DJ ಓಪನ್ ಆಯ್ತು, ರಾಮ ಮಂದಿರದ ಹಾಡು ಓಪನ್ ಆಯ್ತು. ಇನ್ನು ಬಿಜಾಪುರದಲ್ಲಿ ಏನು ಮಾಡ್ಬೇಕಾರೆ ಕರ್ನಾಟಕಕ್ಕೆ ಇನ್ನು ನಾಗಮಂಗಲ ಕಡೆ ಆ ಕಡೆ ಹೋಗ್ತೀವಿ, ಮಂಡ್ಯ ಮೈಸೂರ. ಇನ್ನು ಆ ಕಡೆ ಹಿಂದೂಗಳಲ್ಲಿ ಅಲ್ಲಿ ಬರೀ ಜಾತಿನಾಗ ಇಲೆಕ್ಷನ್ ಆಗ್ತೀನಿ. ನೀನು ಜಾತಿ ನೋಡುವಾರಪ್ಪ, ಧರ್ಮ ನೋಡ್ರಿ, ಎಲ್ಲ ಹಿಂದೂಗಳು ಒಂದಾಗ್ರಿ. ಎಲ್ಲ ನಾವು ಏನು ಮಾಡಬೇಕು? ಬೋಲೋ ಭಾರತ್ ಮಾತಾ ಕಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಕಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ, ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ್ ಸಾವರ್ಕರ್ ಅವರಿಗೆ, ಲೋಕಮಾನ್ಯ ತಿಲಕರಿಗೆ, ಸ್ವಾಮಿ ವಿವೇಕಾನಂದರಿಗೆ, ಬಿಜಾಪುರದ ಗಂಡುಗಲಿ ಸ್ವಾಭಿಮಾನಿ ಹಿಂದೂಗಳಿಗೆ ಧನ್ಯವಾದ.